ನಮಸ್ತೆ ಎಲ್ಲರಿಗೂ ಮಾಂತರಿಗಳ ನಮಸ್ಕಾರ. ಅಂಗಡಿಗಳಲ್ಲಿ ಸಿಗುವಂಥ ರೀತಿಯಲ್ಲೇ ಅಷ್ಟೇ ರುಚಿಯ ಒಂದು ಸಿಹಿ ಮಾಡೋಣ ಇವತ್ತು. ಐತಾಳ್ಸ್ ಕಿಚನ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹೊರಗೆ ಕ್ರಿಸ್ಪಿ ಒಳಗಡೆ ಜ್ಯೂಸಿ ಟೆಕ್ಸ್ಚರ್ ಬರುವಂತೆ ಪರ್ಫೆಕ್ಟ್ ಮೆಜರ್ಮೆಂಟ್ನಲ್ಲಿ ಇವತ್ತು ಬಾದಾಮ್ ಪುರಿ ಹೇಗೆ ಮಾಡೋದಂತ ಕಲಿಯೋಣ. ಇಲ್ಲಿ ನಾನು 15 ಬಾದಾಮಿಯನ್ನು 2 ಗಂಟೆ ಅಷ್ಟು ನೆನೆಸಿ ಇಟ್ಟು ಸಿಪ್ಪೆ ತೆಗೆದು ಇಟ್ಟಿದ್ದೇನೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕೋಣ. 4-5 ಸ್ಪೂನ್ನಷ್ಟು ಹಾಲು ಹಾಕಿ ನುಣ್ಣಗೆ ರುಬ್ಬಿ ಇಡ್ತೇನೆ. ಈಗ ಹಿಟ್ಟು ಕಲಸೋಣ. ಮೊದಲು 1 ಕಪ್ ಮೈದಾ ಬೌಲಿಗೆ ಹಾಕ್ತಾ ಇದ್ದೇನೆ. ಅದೇ ಕಪ್ಪಿಗೆ ಇನ್ನೂ 3/4 ಕಪ್ನಷ್ಟು ಮೈದಾ ಹಾಕಿ 3-4 ಸ್ಪೂನಷ್ಟು ಚಿರೋಟಿ ರವೆ ಹಾಕಿ ಕಪ್ಪು ಫುಲ್ ಮಾಡೋಣ. ಚಿರೋಟಿ ರವೆ ಹಾಕುವುದರಿಂದ ಬಾದಾಮಿ ಪುರಿ ಕ್ರಿಸ್ಪಿಯಾಗಿ ಬರ್ತದೆ. ಒಟ್ಟು 2 ಕಪ್ಪು ಬೇಕು. ಈಗ ಇದಕ್ಕೆ ಅರ್ಧ ಕಪ್ ಮೆಜರ್ಮೆಂಟ್ನ ಕಪ್ನಲ್ಲಿ ತುಪ್ಪ ಹಾಕ್ತೇನೆ. ಎಲ್ಲ ಬೇಕಾಗ್ತದೆ. 1/4 ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ ಹಾಕಬೇಕು. ತುಪ್ಪದಲ್ಲೇ ಇದನ್ನು ಮೊದಲು ಚೆನ್ನಾಗಿ ಕಲಸಿಕೊಳ್ಬೇಕು. ಈಗ ಇದಕ್ಕೆ ರುಬ್ಬಿ ಇಟ್ಟ ಬಾದಾಮಿ ಪೇಸ್ಟ್ ಸೇರಿಸ್ತೇನೆ. ಅದಕ್ಕೆ ತುಪ್ಪ ತೆಕೊಂಡ ಕಪ್ನಲ್ಲೇ ಅಂದರೆ ಅರ್ಧ ಕಪ್ನಷ್ಟು ನೀರು ನಿಧಾನಕ್ಕೆ ಕಲಸ್ತಾ ಹಾಕೋಣ. ಇಲ್ಲಿ ನನಗೆ ಅರ್ಧ ಕಪ್ ಫುಲ್ಲು ನೀರು ಬೇಕಾಗಿದೆ. ಇದು ಸರಿಯಾದ ಮೆಜರ್ಮೆಂಟು. ಹಿಟ್ಟನ್ನು ಚೆನ್ನಾಗಿ ನಾದಿ ಈ ಹದಕ್ಕೆ ಬರಬೇಕು. ಹಿಟ್ಟು ಗಟ್ಟಿ ಇದೆ ಅನಿಸಿದರೆ 1-2 ಸ್ಪೂನಷ್ಟು ತುಪ್ಪ ಹಾಕಿ ಪುನಃ ಚೆನ್ನಾಗಿ ಕಲಸಿ ಅದಕ್ಕೆ ಒಂದು ಒದ್ದೆ ಬಟ್ಟೆ ಮುಚ್ಚಿ 20 ನಿಮಿಷದಷ್ಟು ಬಿಡೋಣ. ಅಷ್ಟರಲ್ಲಿ ಸಕ್ಕರೆ ಪಾಕ ರೆಡಿ ಮಾಡ್ತೇನೆ. ನಾನು ಬಾಣಲೆಗೆ 1.5 ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ತೇನೆ. ಅದಕ್ಕೆ ಅರ್ಧ ಕಪ್ನಷ್ಟು ನೀರು ಹಾಕಿ ಪಾಕಕ್ಕೆ ಇಡೋಣ. ಬಾಣಲೆಯಲ್ಲಿ ಪಾಕಕ್ಕೆ ಇಡ್ತೇನೆ. ಈಗ ಹೀಗೆ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ಅದಕ್ಕೆ 1 ಚಿಟಿಕೆಯಷ್ಟು ಕೇಸರಿ ಹಾಕಿ ಕದಡಬೇಕು. ಪಾಕ ಬಂದಿದೆ ಅಂತ ನೋಡೋಣ. ಒಂದೆಳೆ ಪಾಕ ಬರಬೇಕು. ಈ ರೀತಿ ಒಂದೆಳೆ ಪಾಕ ಬಂದರೆ ಸಕ್ಕರೆ ಪಾಕ ರೆಡಿ ಆಯಿತು ಅಂತ ಅರ್ಥ. ಈಗ ಗ್ಯಾಸ್ ಆಫ್ ಮಾಡಿ 1 ಸ್ಪೂನ್ನಷ್ಟು ಲಿಂಬೆ ರಸ ಹಿಂಡಿಕೊಳ್ತಾನೆ. ಇದನ್ನು ಮಗುಚಿ ಪಕ್ಕಕ್ಕೆ ಇಡೋಣ. ಈಗ ಮುಚ್ಚಿಟ್ಟಿದ್ದ ಹಿಟ್ಟನ್ನು ಪುನಃ ಚೆನ್ನಾಗಿ ನಾದಬೇಕು. 2-3 ನಿಮಿಷವಾದರೂ ಚೆನ್ನಾಗಿ ನಾದಿ. ಲಿಂಬೆ ಗಾತ್ರದ ಉಂಡೆ ಮಾಡಿಕೊಂಡು ಬಾದಾಮ್ ಪುರಿಗೆ ಲಟ್ಟಿಸೋಣ. ಲಟ್ಟಿಸಲಿಕ್ಕೆ ಯಾವುದೇ ಹುಡಿ ಹಾಕ್ಕೊಳ್ಳುವ ಅಗತ್ಯ ಇಲ್ಲ. ತುಪ್ಪದ ಪಸೆ ಇರುವ ಕಾರಣ ಅದು ಹಾಗೆ ಚೆನ್ನಾಗಿ ಲಟ್ಟಿಸಲಿಕ್ಕೆ ಆಗ್ತದೆ. ಪೂರಿಯ ಸೈಜಲ್ಲಿ ಲಟ್ಟಿಸ್ಕೊಳ್ಳೋಣ. ಇಷ್ಟು ದಪ್ಪ ಇರಬೇಕು, ಸಾಕು. ಈಗ ಇದನ್ನು ತ್ರಿಕೋನ ಶೇಪಿಗೆ ಮಡಚಿಕೊಳ್ತಾನೆ. ಎಜ್ಜಿಗೆ ಪ್ರೆಸ್ ಮಾಡಬೇಕು. ಆನಂತರ ಮೇಲ್ಗಡೆ ನಿಧಾನಕ್ಕೆ ಲಟ್ಟಿಸಬೇಕು. ಪ್ರೆಸ್ ಮಾಡಿಕೊಂಡು ಲಟ್ಟಿಸಬೇಡಿ. ಈಗ ಪುನಃ ಇನ್ನೊಂದು ಪೂರಿ ಲಟ್ಟಿಸಿ ಟ್ರಯಾಂಗಲ್ ಶೇಪಿಗೆ ತರ್ತೇನೆ. ಎಡ್ಜ್ ಪ್ರೆಸ್ ಆದಮೇಲೆ ನಿಧಾನಕ್ಕೆ ಮೇಲುಗಡೆ ಲಟ್ಟಿಸಬೇಕು. ಹೀಗೆ 5-6 ಬಾದಾಮ್ ಪುರಿ ರೆಡಿ ಮಾಡಿಕೊಂಡಿದ್ದೇನೆ. ಗ್ಯಾಸಲ್ಲಿಟ್ಟ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 2 ಪೂರಿ ಹಾಕಿ ಕಾಯಿಸೋಣ. ಡೀಪ್ ಫ್ರೈ ಮಾಡೋಣ. ಎರಡು ನಿಮಿಷದಲ್ಲಿ ಬಾದಾಮ್ ಪುರಿ ಎಣ್ಣೆಯ ಮೇಲ್ಗಡೆ ಬರ್ತದೆ. ಆಮೇಲೆ ಅದನ್ನು ತಿರುಗಿಸಿಯಾಗಿ ಹೀಗೆ ಲೈಟ್ ಗೋಲ್ಡನ್ ಕಲರ್ಗೆ ಬಂದ ಮೇಲೆ ಅದನ್ನು ತಟ್ಟೆಗೆ ತೆಗಿಬೇಕು. ಹೀಗೆ 4-5 ಫ್ರೈ ಆದಮೇಲೆ ಅದನ್ನು ಹದವಾಗಿ ಬಿಸಿ ಇರುವ ಸಕ್ಕರೆ ಪಾಕಕ್ಕೆ ಹಾಕ್ತೇನೆ.
ಸಕ್ಕರೆ ಪಾಕ ಆರಿದ್ರೆ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ಎರಡು ನಿಮಿಷ ಬಿಟ್ಟು ಮಗುಚಿ ಹಾಕಿ ಪುನಃ 2 ನಿಮಿಷ ಸಕ್ಕರೆ ಪಾಕದಲ್ಲಿ ಹಾಗೆ ಬಿಟ್ಟು ಅದನ್ನು ತಟ್ಟೆಗೆ ತೆಗೆಯೋಣ. ಇದೆಲ್ಲ ಒಂದು ಪ್ಲೇಟಿಗೆ ತಗೊಂಡಿದ್ದೇನೆ. ಈಗ ಬಾದಾಮ್ ಪುರಿಯ ಮೇಲೆ ನಾನು ಬಾದಾಮಿ ಹುಡಿ ಮತ್ತು ಕೊಬ್ಬರಿ ಹುಡಿಯನ್ನು ಹಾಕ್ತಾ ಇದ್ದೇನೆ. ಈ ರೀತಿ ಗಾರ್ನಿಷ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ಒಂದು ಬಾದಾಮ್ ಪುರಿಯ ಟೆಕ್ಸ್ಚರ್ ನೋಡೋಣ. ನೋಡಿ, ಇದು ಹೊರಗಡೆ ಕ್ರಿಸ್ಪಿ, ಒಳಗಡೆ ಜ್ಯೂಸಿ ಟೆಕ್ಸ್ಚರಲ್ಲಿ ಬಂದಿದೆ. ಖಂಡಿತ ಟ್ರೈ ಮಾಡಿ. ಈ ವಿಧಾನ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನಾನೊಂದು ವಿಡಿಯೋ ಬರ್ಪೆ. ಬಾಯ್.